ಇನ್ನೂ ಜೋರಾಗಿ, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಮತ್ತೊಂದು ಕೂಗ್ಬೇಕು, ಬುರುಡೆ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಈ ಬುರುಡೆ ಬಿಡೋ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಕೂಗಿದ್ಕೆ ನಿಮ್ಗೆ ಧನ್ಯವಾದಗಳು. ಬಂಧುಗಳೇ, ನೂರಾರು ಕಿಲೋಮೀಟರ್ ದೂರದಿಂದ ಬಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿ ಪಾತ್ರ ಕಾರ್ಯಕರ್ತ ಬಂಧುಗಳು, ಮೊದಲನೇದಾಗಿ ನಿಮಗೆ ನಾನು ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಯಾವುದೇ ಮಂಜುನಾಥ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ಹಿಂದೂ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಧರ್ಮಸ್ಥಳವನ್ನು ರಕ್ಷಣೆ ಮಾಡಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಸಾವಿರಾರು ಹಿಂದೂ ಅಭಿಮಾನಿಗಳೇ, ನಿಮ್ಮ ಪಾದಕ್ಕೆ ನನ್ನ ಮೊದಲ ನಮಸ್ಕಾರಗಳನ್ನು ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಕೇಂದ್ರದ ಸಚಿವರಾದಂಥ ಈಗ ತಾನೇ ಮಾತಾಡಿದಂಥ ಪ್ರಹ್ಲಾದ್ ಜೋಶಿ ಅವರೇ, ಸುಧಾಕರ್ ರೆಡ್ಡಿ ಅವರೇ, ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಸದಾನಂದ ಗೌಡ್ರೆ, ಅಶ್ವಥ್ ನಾರಾಯಣ ಅವರೇ, ಸಿ ಟಿ ರವಿ ಅವರೇ, ಸುನೀಲ್ ಕುಮಾರ್ ಅವರೇ, ಶ್ರೀರಾಮುಲು ಅವರೇ, ತೇಜಸ್ವಿ ಸೂರ್ಯ ಅವರೇ, ವಿಶ್ವನಾಥ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲರ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಪ್ರಮುಖವಾಗಿ ನಾವು ಯೋಚನೆ ಮಾಡುವಂಥದ್ದು, ಇಲ್ಲಿ ನಾವು ಬಂದು ಸೇರಿರುವಂಥದ್ದು ಒಂದು ಧರ್ಮ ಯುದ್ಧಕ್ಕಾಗಿ ನಾವು ಸೇರಿದ್ದೀರಿ. ಇಲ್ಲಿ ಇದೊಂದು ಧರ್ಮ ಯುದ್ಧ. ಇದು ಇವತ್ತು ಧರ್ಮಸ್ಥಳ ಆಗಿದೆ, ನಾಳೆ ಅಯ್ಯಪ್ಪ ಆಗುತ್ತೆ, ನಾಳೆ ತಿರುಪತಿ ವೆಂಕಟೇಶ್ವರ ಆಗುತ್ತೆ, ನಾಳೆ ಬೆಂಗಳೂರು ಅಣ್ಣಮ್ಮ ಆಗುತ್ತೆ. ಈ ದೇವಸ್ಥಾನಗಳ ಲಿಸ್ಟೇ ಅವರ ಹತ್ರ ಇದೆ. ಅವರು ಬರೀ ಧರ್ಮಸ್ಥಳಕ್ಕೆ ಬಂದಿಲ್ಲ. ಅವರು ಈಗ SIT ಮಾಡಿದಾರಲ್ಲ, SIT ನಾವು ಸ್ವಾಗತ ಮಾಡಿದಿರಿ, ಇಲ್ಲ ಅಂತ ಹೇಳಲ್ಲ. ಆದರೆ SIT ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲೇ ಇದ್ರೂ ಬಿಡಬಾರ್ದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, NIಗೆ ಒಪ್ಪಿಸ್ಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳ್ನಾಡಲ್ಲಿದ್ದಾರೆ. ಒಬ್ಬ MP ಇದ್ದಾನೆ ತಮಿಳ್ನಾಡಲ್ಲಿ. ಕೇರಳದ ಅಸೆಂಬ್ಲಿ ರೆಸಲ್ಯೂಷನ್ ಮಾಡಿದೆ. ಹೆಂಗ್ ಮಾಡಿದ್ರಿ ನೀವು ರೆಸಲ್ಯೂಷನ್? ಯಾರಿದ್ದಾರೆ ಇದರಿಂದ? ಬುರುಡೆ ತಗೊಂಡು ಡೆಲ್ಲಿಗೆ ಹೋದ್ರಲ್ಲ, ಡೆಲ್ಲಿಯಲ್ಲಿ ಯಾರನ್ನ ಭೇಟಿ ಮಾಡಿದ್ರಿ? ಅಂದ್ರೆ ಡೆಲ್ಲಿ ಆಯಿತು, ಕೇರಳ ಆಯಿತು, ತಮಿಳ್ನಾಡು ಆಯಿತು, ಅಲ್ಜೀರಾ ಪಾಕಿಸ್ತಾನ್ ಅಲ್ಲೂ ಇದೆ, ಬಾಂಗ್ಲಾದೇಶದಲ್ಲೂ ಇದೆ. ಇದೆಲ್ಲ ತನಿಖೆ ಆಗಬೇಕಾದ್ರೆ SIT ಅವರಿಂದ ಆಗಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಮುಚ್ಚಾಕ್ಬಿಡ್ತಾರೆ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್. ಇದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಬಂಧುಗಳೇ, ನಾನು ಸರ್ಕಾರವನ್ನ ಕೇಳ್ತೀನಿ, ನಮ್ಮ ಬುರುಡೆ ಸಿದ್ದರಾಮಯ್ಯನವ್ರನ್ನ ನಾನು ಕೇಳ್ತೀನಿ, DK ಶಿವಕುಮಾರ್ ಅವ್ರನ್ನ ನಾನು ಕೇಳ್ತೀನಿ. ಏನಣ್ಣ, ನೆನ್ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ. ನಾನು ನೆನ್ನೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ, ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ತಾಳ್ತೀಯಮ್ಮ, ಆ ಮಹಿಷಾಸುರನ್ನ ಮರ್ದೆ ಮಾಡಿದೆ, ದುಷ್ಟರನ್ನ ಮರ್ದನ ಮಾಡಿದೀಯ, ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ, ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು. ಒಂದು ಅರ್ಥ ಮಾಡ್ಕೊಳ್ಳಿ, DK ಶಿವಕುಮಾರ್ ಅವ್ರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಸರ್ಕಾರ DK ಶಿವಕುಮಾರ್. ನಾನು ಕೇಳ್ತೀನಿ, ಹಾಗಾದ್ರೆ ಹಿಂದೂದಲ್ಲ ಅಂದ್ರೆ ಇದು ಯಾರದು? ಆಯ್ತಪ್ಪ, ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ, ನಿನಗೆ ತಾಕತ್ತಿದ್ರೆ, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಯಾವ್ದಾದ್ರು ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಮುಸಲ್ಮಾನರದ್ದು ಅಲ್ಲ ಅಂತ ಹೇಳ್ಬೇಕು. ನೀವು ಹೇಳ್ತೀರಾ? ದಮ್ಮಿದೆಯಾ ನಿಮಗೆ? ಮಾತೆತ್ತಿದ್ರೆ ಹೇಳ್ತಾರೆ ನಾವು ಹಿಂದೂ ಮುಸಲ್ಮಾನ್ ಸಮಾನರಂತೆ. ಎಲ್ಲಿ ಸಮಾನರು?
ಚಾಮುಂಡಿ ಬೆಟ್ಟದಲ್ಲಿ ಬಂದು ನಿಂತ್ಕೊಂಡು ಚಾಮುಂಡಿ ನಮ್ಮದಲ್ಲ ಅಂತ ಹಿಂದೂಗಳದಲ್ಲ ಅಂತ ಹೇಳ್ತೀರಾ? ಮಸೀದಿ ಮುಂದೆ ನಿಂತ್ಕೊಂಡು ನೀವು ಹೇಳ್ತೀರಾ ಈ ಮಾತನ್ನ? ಹೇಳ್ತೀರಾ? ನೀವು ಜಾತ್ಯತೀತ ಅನ್ನೋ ಪದನ ಹೇಳ್ತಿರಲ್ಲ. ಸಂವಿಧಾನದ ಬುಕ್ಕು, ಅಂಬೇಡ್ಕರ್ ಸಂವಿಧಾನದ ಬುಕ್ಕನ್ನ ಜೋಬಲ್ಲೇ ಇಟ್ಕೊಂಡಿದ್ದೀರಲ್ಲ, ಖಾಲಿ ಪುಸ್ತಕನ ನಿಮ್ಮ ಜೋಬಲ್ಲಿ. ಇದೇನಾ ನಿಮ್ಮ ಸಂವಿಧಾನ? ಇದೇನಾ ನಿಮ್ ರಾಹುಲ್ ಗಾಂಧಿ ಹೇಳ್ಕೊಟ್ಟಿರೋದು? ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸುತ್ತು ಒಂದು ಈ ನಕ್ಸಲ್ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದೆ. ಈ ನಕ್ಸಲ್ ಗ್ಯಾಂಗ್, ಇಲ್ಲೊಂದು ತಿಮರೋಡಿ ಗ್ಯಾಂಗ್, ಅಲ್ಲೊಂದು ನಕ್ಸಲ್ ಗ್ಯಾಂಗ್. ಇವರೆಲ್ಲ ನಗರ ನಕ್ಸಲರು. ಇವರೇ ಇದಕ್ಕೆ SIT ಕೊಟ್ಟಿದ್ದು.